ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ನಗರದಲ್ಲಿ ಇಂದು ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಕರುನಾಡು ಸೇನೆ ಮತ್ತು ಕನ್ನಡ ವಾಟಾಳ್ ಪಕ್ಷ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುವ ಮೂಲಕ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಾಟಾಳ್ ನಾಗರಾಜ್ ಅವರು 1962 ಸೆಪ್ಟೆಂಬರ್ 7ರಂದು ನನ್ನ ಜನ್ಮದಿನ. ಈ ದಿನದಂದು ನಾನು ಮತ್ತು ಕನ್ನಡ ಪರ ಹೋರಾಟಗಾರರು ಬೆಂಗಳೂರು ನಗರ ಕೆಂಪೇಗೌಡ ರಸ್ತೆಯಲ್ಲಿರುವ ಅಲಂಕಾರ್ ಚಿತ್ರಮಂದಿರದೊಳಗೆ ನುಗ್ಗಿ ಪರದೆಗೆ ಬೆಂಕಿ ಇಟ್ಟು ಸೋಡಾ ಬಾಟಲ್ ಗಲಾಟೆ ಆದ ನಂತರ ಪೊಲೀಸರು ನನ್ನನ್ನು ಬೂಟುಗಾಲಿನಿಂದ ಒದ್ದು ಬಂಧಿಸಿದ್ದರು. ಬೂಟಿನೇಟಿಗೆ ನಾನು ಹೆದರಲಿಲ್ಲ. ಬಂದೂಕಿನಿಂದ ಹೊಡೆದರೂ ಕನ್ನಡವೇ ನನ್ನ ರಕ್ತ ಎಂದು ಆ ದಿನವೇ ಘೋಷಣೆ ಮಾಡಿದ್ದೇನೆ ಎಂದು ಅವರು ತಿಳಿಸಿದರು. ಆತ್ಮೀಯ ಬಂಧುಗಳೇ, ಹಲವಾರು ದಶಕಗಳಿಂದ ಹಿರಿಯ ಹೋರಾಟಗಾರರಿಂದ ವಾಟಾಳ್ ಸಾಹೇಬರು ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 1962ರಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು ಮೆಜೆಸ್ಟಿಕ್ನ ಅಲಂಕಾರ್ ಥಿಯೇಟ್ರಲ್ಲಿ ಹಿಂದಿ ಸಿನಿಮಾ ಸಂದರ್ಭದಲ್ಲಿ ಥಿಯೇಟರ್ ನುಗ್ಗಿ ಸ್ಕ್ರೀನ್ ಹರಿದು ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ಅಂದಿನ ಅಧಿಕಾರಿ, ಹಿರಿಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅವರಿಗೆ ಬೂಟ್ ಸೈಟ್ ಹೊಡೆದ್ರು. ಆ ಬೂಟ್ ಸೈಟ್ ಹೊಡೆದ ದಿನ ನೀನು ಬೂಟ್ ಸೈಟ್ ಅಲ್ಲ, ನನಗೆ ಗುಂಡೆ ಹೊಡಿ, ನನ್ನ ರಕ್ತ ಕನ್ನಡ, ನನ್ನ ಉಸಿರು ಕನ್ನಡ, ನನ್ನ ಜೀವನ ಕನ್ನಡ ಅಂತೇಳಿ ಅವತ್ತಿಂದ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಬೂಟ್ ಸೈಟ್ ದಿನವನ್ನೇ ಜನ್ಮ ದಿನಾಚರಣೆಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಸವಿ ನೆನಪುಗಾಗಿ, ಸವಿ ನೆನಪು ಅಂದರೆ ಅದು ಕರಾಳ ದಿನ. ಯಾಕೆಂದರೆ ನಾಡು ನುಡಿ ಜಲಭಾಷೆಗೆ ಹೋರಾಟ ಮಾಡಿಸಿದ ಸಂದರ್ಭದಲ್ಲಿ ಬೂಟ್ ಸೈಟ್ ಬಿದ್ದಿದ್ದು ಕರಾಳ ದಿನ. ಆದರೆ ಮಾತನಾಡಿದಂಥ ಹಿರಿಯ ನಾಯಕರಿಗೆ ಅದು ಜನ್ಮದಿನಾಚರಣೆ. ಯಾಕೆಂದರೆ ಅವರೆಲ್ಲರೂ ಕೂಡ ನಾಡು ನುಡಿ ಜಲಭಾಷೆ ಹುಟ್ಟಂಥವ್ರಲ್ಲ. ಈ ಸಂದರ್ಭದಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು, ಜಿಲ್ಲಾಧ್ಯಕ್ಷ ಜಯಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ವಿ ಗಂಗಾಧರ್, ಜಿಲ್ಲಾ ಗೌರವಾಧ್ಯಕ್ಷರುಗಳಾದ ರಾಶಿ ಬಸವರಾಜು, ಚಂದ್ರಶೇಖರಯ್ಯ, ಬಸವಾಚಾರ್, ಕೆ ಜಯರಾಮ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ಕರುನಾಡು ಸೇನೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಸುಧಾ, ಬಿಡದಿ ಹೋಬಳಿ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ವಾಟಾಳ್ ಪಕ್ಷದ ಬೆಂಗಳೂರು ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ, ಪಾರ್ಥಸಾರಥಿ ಇತರರು ಭಾಗವಹಿಸಿದ್ದರು. ಹನುಮಂತಯ್ಯನವರ ಶಾಸನ ಸಭೆಯ ಕ್ಷೇತ್ರ. ಹನುಮಂತಯ್ಯನವರು ಆದರ್ಶ. ಹನುಮಂತಯ್ಯನವ್ರಿಗೂ ನನಗೂ ಬಹಳ ಬಾಂಧವ್ಯ. ಇಂಥ ಊರಿನಲ್ಲಿ ನಮ್ಮ ಕನ್ನಡ ಪರ ಜಗದೀಶವರು, ಬೆಂಗಳೂರು ನಾರಾಯಣ ಸ್ವಾಮಿಯವರು, ಮಹದೇವಪ್ಪ, ಪಾರ್ಥಸಾರಥಿ, ಮಣಿಕಂಠ, ಅನೇಕರು ಸಂಘ ಸಂಸ್ಥೆಗಳವರು ಇವತ್ತು ಅಪರೂಪದ ಒಂದು ಆಡಂಬರವಿಲ್ಲದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. 1962 ಸೆಪ್ಟೆಂಬರ್ 7ನೇ ತಾರೀಕು ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರ ಹಾಕಬೇಕು ಅಂತೇಳಿ ಅಲಂಕಾರ್ ಟಾಕೀಸ್ಗೆ ನುಗ್ಗಿ ಪರದೆಗೆ ಬೆಂಕಿ ಇಟ್ಟು ಸೋಡಾ ಬಾಟ್ಲು ಗಲಾಟೆ ಆದಮೇಲೆ ಪೊಲೀಸರು ನನ್ನನ್ನು ಬಂಧಿಸಿ ನನಗೆ ಮೂಡು ಸ್ನೇಟ್ ಹೊಡೆದು, ಮೂಡು ಸ್ನೇಟ್ ಅಲ್ಲ, ಎದೆಗುಂದಲಿಲ್ಲ,
3 ಸ್ಟೇಟ್ ಅಲ್ಲ, ಬಂದೂಕು ಡೇಟ್ ಬಿದ್ದರೂ ನನ್ನ ರಕ್ತ ಕನ್ನಡ ಅಂಥೇಳಿ 62 ಸೆಪ್ಟೆಂಬರ್ 7ನೇ ತಾರೀಕೆ ಘೋಷಣೆ ಮಾಡಿದ್ದೇನೆ. ಇಡೀ ರಾಜ್ಯದಲ್ಲಿ ಕನ್ನಡಕ್ಕಾಗಿ ಯಾವ ಅತ್ತಿತ್ತ ಅಳ್ಳಾಡದೆ ಕನ್ನಡವೇ ಸಾರ್ವಭೌಮ, ಕನ್ನಡವೇ ರಾಜ್ಯದ ಅದ್ಭುತವಾದಂಥ ಭಾಷೆ. ಇದಕ್ಕಾಗಿ ಯಾವ ಆಸೆ ಆಶೋತ್ತರಗಳನ್ನಿಟ್ಟುಕೊಳ್ಳದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಇದು ಭಾಷಾವಾರ ಪ್ರಾಂತ್ಯ. ಕರ್ನಾಟಕ ಈಗ ಜಾತಿವಾರ ಪ್ರಾಂತ್ಯ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಕನ್ನಡಿಗರ ಉದ್ಯೋಗ. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಫೆಬ್ರವರಿ ತಿಂಗಳಿನಿಂದ ಕನ್ನಡಿಗರ ಉದ್ಯೋಗಕ್ಕಾಗಿ ಇಡೀ ರಾಜ್ಯಾದ್ಯಂತ ಕಾರ್ಖಾನೆಗಳು, ಸಂಸ್ಥೆಗಳು, ಅಂಗಡಿಗಳು ಎಲ್ಲ ಕಡೆ ನಾವೇ ನುಗ್ಗಿ ಒಂದು ರೀತಿ ತನಿಖೆ ಮಾಡ್ತೀವಿ. ಎಷ್ಟು ಜನ ಕನ್ನಡದವ್ರು ಕೊಟ್ಟಿದ್ದೀರಿ, ಎಷ್ಟು ಜನ ಕೊಟ್ಟಿಲ್ಲ. ಆದ್ದರಿಂದ ಇಡೀ ವರ್ಷ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಇಡೀ ವರ್ಷ. ಮತ್ತು ಜನಜೀವನದಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ಇದೊಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇದು ಜನರನ್ನ ಕತ್ತನ್ನ ಇಸುತ್ತಾ ಇದ್ದಾರೆ. ಅನೇಕ ಹಳ್ಳಿಗಳಲ್ಲಿ ಜನರು ಬಿಟ್ಟು ಹೋಗ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಕರ್ನಾಟಕ ಸರ್ಕಾರ ಏನಿವರು ನಾಳೆ ಸಭೆ ಕರೆದಿದ್ದಾರೆ, ಅದರಲ್ಲಿ ಒಂದು ತೀರ್ಮಾನ ಮಾಡದಿದ್ದರೆ ಮತ್ತು ಹಳ್ಳಿಯ ರೈತರಿಗೆ, ಜನಸಾಮಾನ್ಯರಿಗೆ ಭಯಭೀತಿ ಆಗದಂತೆ ಮೈಕ್ರೋ ಫೈನಾನ್ಸ್ ದಾಳಿಯನ್ನು, ದರೋಡೆಯನ್ನು ನಿಲ್ಲಿಸ್ತಾ ಇದ್ದರೆ ನಾವು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡ್ತೇವೆ, ಕರ್ನಾಟಕ ಬಂದ್ ಮಾಡ್ತೇವೆ. ಎಚ್ಚರ. ಕನ್ನಡಕ್ಕಾಗಿ ರಾಜ್ಯದಲ್ಲಿ ನಿರಂತರ ಹೋರಾಟ ಆಗಬೇಕಾಗಿದೆ, ಮಾಡ್ತೇವೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕೆ ನರಸಿಂಗರಾವ್ ವಂದನೆಗಳೊಂದಿಗೆ.